ಎಲ್ಲ ಬೇರೆ ಬೇರೆ ಒಂದು 5 ವರ್ಷದ ಹಿಂದೆ ಕಾರುಗಳು ನೋಡಿರಿ. ಸೊ ಮಾಡೆಲ್ ಎಲ್ಲ ಚೇಂಜ್ ಆಗ್ತಾ ಇರ್ತಾವೆ. ಅಲ್ಲಿ ಸತತವಾಗಿ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ಕಾರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಂಜಿನಿಯರ್ಸ್. ಅವ್ರು ಏನ್ ಮಾಡ್ತಾರೆ, ಏನಾದ್ರೂ ಹೊಸತನವನ್ನ ತರಬೇಕು. ಈಗ ಕಾರುಗಳೆಲ್ಲ ಏನ್ ಮಾಡ್ತಾರೆ, ಎದರಿಂದ ಹಿಡಿದವು ಕಾರು, ಏನದಕ್ಕೆ ಎನರ್ಜಿ ಬೇಕು, ಯಾವ ಎನರ್ಜಿ ಮೇಲೆ ಕಾರುಗಳೆಲ್ಲ ಕೆಲಸ ಮಾಡ್ತಾವ? ಪೆಟ್ರೋಲ್ ಕಾರ್. ಫಸ್ಟ್ ಪೆಟ್ರೋಲ್ ಕಾರ್ ಇತ್ತು. ಪೆಟ್ರೋಲ್ ಕಾರು ಮೊದಲು ಡೀಸೆಲ್ ಕಾರ್ ಇತ್ತು. ಎಲ್ಲಕ್ಕಿಂತ ಮೊದಲು ಡೀಸೆಲ್ ಕಾರ್ ಇನ್ವೆಂಟ್ ಮಾಡಿದ್ರು. ಸೊ ಡೀಸೆಲ್ ಇಂಜಿನ್ ಬೇರೆ ಇರ್ತದೆ, ಅದರೊಳಗೆ ಡೀಸೆಲ್ ಹಾಕಿದ್ರೆ ಮಾತ್ರ ಅದು ಕೆಲಸ ಮಾಡ್ತದೆ. ಅದಾದ್ರೆ ಇನ್ಸ್ಪೈರ್ ಮಾಡಿ ಸೆಲೆಕ್ಷನ್ ಚಂದ ಮಾಡಿದ್ರಲ್ಲ, ಡೆಲ್ಲಿ ಹೋಗೋದು ಇರ್ಬೋದು. ಧೈರ್ಯ ಅದ, ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕಿಂದು ನಮ್ಮ ಅಗಸ್ತ್ಯದಾಗ ಒಂದು ಕೇಸ್ ಸ್ಟೋರಿ ಅಂತ ಇರ್ತದ್ರಿ. 150 ಜನದಾಗ ಕೇಸ್ ಸ್ಟೋರಿ. ಓಕೆ, ಎಲ್ಲರೂ ಹಂಗೆ ಆಗ್ತದೆ. ಇದು ಏನು ತ್ಯಾಜ್ಯ ವಸ್ತುಗಳು ಉತ್ಪಾದನೆ. ತ್ಯಾಜ್ಯ ವಸ್ತುಗಳು ಯಾವ್ಯಾವ, ಎಂತೆಂಥವು ತ್ಯಾಜ್ಯ ವಸ್ತುಗಳನ್ನು ಮಾಡ್ಬೋದು? ಎಕ್ಸಾಂಪಲ್ ಫೋಟೋ ಸರ್ ಹೊಂಟ್ರಿ, ಈ ಒಂದೇ ಫೋಟೋ ಕೊಟ್ಬಿಡ್ದು ಹಿಂಗೆ ಇಲ್ಲ ನೋಡಿಕ ಹಿಂಗೆ ತಗೋಬೇಕು. ಇಲ್ಲ ನೋಡಿ, ಇಲ್ಲ ನೋಡಿ ಎಕ್ಸಾಂಪಲ್ ಫೋಟೋ ಹೆಂಗೆ ತೆಗಿಬೇಕು ಅಂತ ಗೊತ್ತಿಲ್ಲ ನೋಡಿಕ. ಹಿಂಗೆ ಇಷ್ಟು ಫೋಟೋ ತೆಗಿಲತ್ತಾರೆ ಒಣ ಎಲ್ಲಿ ಹಾಕ್ಬೇಕು? ಈಗ ತ್ಯಾಜ್ಯ ವಸ್ತು ನಮ್ಮಲ್ಲಿ ನಾನೇನೋ ಒಂದು ಥೋಡೆ ಕ್ಯಾರಿ ಬ್ಯಾಗ್ ಕೊಡ್ತೀನಿ, ಅವು ಎಲ್ಲಿ ಹಾಕ್ತೀವಿ? ಇದ್ರೊಳಗೆ ಫೋಟೋ ಹೆಂಗೆ ತೆಗಿಬೇಕು? ಅದ್ರೊಳಗೆ ಹಾಕಿದಾಗ ಏನಾಯ್ತದ? ಚಂದ ಚಂದಿಗಿಲ್ಲ ನಾ ಬಂದಂತೀವಿ. ಸ್ಮೋಕ್ ಇದು ಹಾನಿಕಾರಕ.